ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಟಿವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು. ಆರಂಭದಲ್ಲಿ ಮೀನಾ ಶಾಂತಿಗೆ ಕಾಫಿ ತಂದು ಕೊಡ್ತಿರ್ತಾಳೆ. ಆಗ ಶಾಂತಿ ಇದನ್ನ ಕಾಫಿ ಬೇರೆ ಅಂತ ತಂದು ಕೊಟ್ಟಿದ್ದಾಳೆ ಅಂತ ಮೀನನ್ ಮುಖದ ಮೇಲೆ ಎರಚ್ಬಿಡ್ತಾಳೆ. ಆಗ ಮೀನಾ ಕೋಪದಲ್ಲಿ ಶಾಂತಿ ಹತ್ರ ಬಂದು ಏನತ್ತೆ ಇದು ಅಂದಾಗ ಶಾಂತಿ ನಾನು ಅಲ್ಲಿ ಚೆಲ್ಲಬೇಕು ಅಂತ ಚೆಲ್ದೆ, ನೀನು ಅಡ್ಡ ಬಂದ್ಬಿಟ್ಟೆ ಅಷ್ಟೇ ಅಂತಾರೆ. ಆಗ ಮೀನಾ ಇಷ್ಟ ಆಗಿಲ್ಲ ಅಂದರೆ ನನ್ನ ಕೈಲಿ ಕೊಡ್ಬೋದಾಗಿತ್ತು, ಯಾಕೆ ಎಸ್ತಿ ವೇಸ್ಟ್ ಮಾಡ್ತಿದ್ದೀರಾ, ಈಗ ನೋಡಿ ನನ್ನ ಮೇಲೆ ಬಿತ್ತು, ರೇಷನ್ ಏನು ಸುಮ್ಮನೆ ಬರುತ್ತಾತೆ ಅಂದಾಗ ಶಾಂತಿ ಏನಿವಾಗ ನೀನು ಸಂಪಾದನೆ ಮಾಡಿ ತರ್ತಿರೋದ ಅಂದಾಗ ಮೀನಾ ನನ್ನ ಗಂಡ ಕಷ್ಟಪಟ್ಟು ದುಡ್ದಿರೋ ಹಣದಿಂದ ತರ್ತಿರೋದು ಇದೆಲ್ಲ ಅಂದಾಗ ಶಾಂತಿ ಶಾಕಲ್ಲಿ ನೋಡ್ತಿರ್ತಾರೆ. ಅಲ್ಲಿಗೆ ರವಿ ಬಂದು ಅದಕ್ಕೆ ಏನಾಯ್ತು, ಮುಖದ ಮೇಲೆ ಏಕೆ ಕಾಫಿ ಚೆಲ್ಲಿದೆ ಇದೆಲ್ಲ ಅಂದಾಗ ಶಾಂತಿ ನಾನೇನೋ ಮಾಡಿಲ್ಲ ಕಣೋ ಅಂತಾರೆ. ಆಗ ರವಿ ಇವ್ರ ಮೇಲೆ ಕಾಫಿ ಎಸೆದ್ರ ನಿಮ್ಮ ಸ್ವಲ್ಪನೂ ಬುದ್ಧಿ ಇಲ್ವೇನಮ್ಮ, ಯಾಕೆ ಇವ್ರ ಮೇಲೆ ಕಾಫಿ ಎಸೆದ್ರಿ ಅಂದಾಗ ಮೀನಾ ರವಿ ಆಗೇನೂ ಇಲ್ಲ ಕಣೋ ಬಾ ನನ್ನ ಜೊತೆ ಅಂದಾಗ ರವಿ ಹಿರಿಯದ್ಗೆ ಇವರು ಏನೋ ಮಾಡಿರ್ತಾರೆ ಅಮ್ಮ, ಈ ವಿಷಯ ಏನಾದರೂ ಸೂರ್ಯನಿಗೆ ಗೊತ್ತಾಗಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ ನೀವು. ಆಗ ರೋಹಿಣಿನ ನೋಡಿ ಏನದಕ್ಕೆ ನೀವು ಸುಮ್ಮನೆ ನಿಂತಿದ್ದೀರಾ, ನೀವೇನು ಹೇಳಲ್ವಾ ಇವ್ರಿಗೆ ಅಂದಾಗ ರೋಹಿಣಿ ರವಿ ಅದು ಅದಕ್ಕೆ ಗೊತ್ತಾಗದೆ ಅನ್ಬೇಕಾದ್ರೆ ರವಿ ನಮ್ಮಮ್ಮನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಅಮ್ಮ ಯಾಕಮ್ಮ ಈಗೆಲ್ಲ ಮಾಡ್ತಿರೋದು ಅಂದಾಗ ಮೀನಾ ರವಿ ಕೂಗಾಡಬೇಡ ಕಣೋ ಬಾ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಆಗ ರೋಹಿಣಿ ಅತ್ತೆ ಪಾಪ ಹುಡುಗಿ ಅಂದಾಗ ಶಾಂತಿ ಅಯ್ಯಯ್ಯೋ ಬಿಡಮ್ಮ, ನಾನೇನು ಬೇಕು ಅಂತ ಎಸದ್ನಾ, ಏನೋ ಗೊತ್ತಿಲ್ಲದೆ ಬಿದ್ದುಬಿಡ್ತು, ಏನು ಮಾಡೋಕ್ಕಾಗುತ್ತೆ, ಇದನ್ನೆಲ್ಲ ಬಿಡಮ್ಮ, ನಾವು ಬ್ರೀತಿಂಗ್ ಎಕ್ಸಸೈಸ್ ಮಾಡೋಣ ಅಂತಾರೆ. ರವಿ ಮೀನಾನು ಯಾಕತಿಗೆ ಸುಮ್ಮನೆ ಇದ್ರಿ, ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಕೇಳ್ಬೋದಾಗಿತ್ತು ಅಂದಾಗ ಮೀನಾ ಬಿಡು ರವಿ, ನಿಮ್ಮ ಅಣ್ಣ ಕರೆಕ್ಟಾಗಿ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಇವರೆಲ್ಲ ಮರ್ಯಾದೆ ಕೊಡ್ತಿದ್ರು, ಇರೋ ಗಂಡನೇ ನನ್ನ ಜೊತೆ ಹಾಗೆಲ್ಲ ನೆಟ್ಕೊಂಡ್ರೆ ಇವ್ರು ಹೇಗೆ ಬೆಲೆ ಕೊಡ್ತಾರೆ ಹೇಳು ನನಗೆ, ಇವರಿಗೆ ನಾನು ಈ ಮನೇಲಿ ಇರೋದೇ ಇಷ್ಟ ಇಲ್ಲ, ಎಲ್ಲ ನನ್ನ ಹಣೆ ಬರಹ ಅಷ್ಟೇ ಅಂತಾಳೆ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಗ್ಯಾರೇಜಲ್ಲಿ ಇರ್ತಾರೆ. ಆಗ ಫ್ರೆಂಡ್ಸು ಸೂರ್ಯ ಟ್ರಿಪ್ಗೆ ಹೋಗಿ ದುಡ್ಡೇ ಈಸ್ಕೊ ಬಂದಿಲ್ವಲ್ಲೋ ಅಂದಾಗ ಸೂರ್ಯ ಅವ್ರನ್ನ ನೋಡಿದ್ರೆ ಪಾಪ ಅನಿಸುತ್ತೆ, ಅದಕ್ಕೆ ಈಸ್ಕೊಂಡಿಲ್ಲ ಅಂಥವ್ರ ಹತ್ರ ಎಲ್ಲ ಈಸ್ಕೋಬಾರ್ದು ಕಣೋ ಅಂದಾಗ ಫ್ರೆಂಡ್ಸು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ಹೊಟ್ಟೆ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ, ದಾನ ಧರ್ಮ ನಮ್ಮಂಥವ್ರಿಗಲ್ಲ ಕಣೋ ಅಂದಾಗ ಸೂರ್ಯ ಹೌದಾ, ದುಡ್ಡು ಗಿಡ್ಡು ಇರೋರು ಮಾತ್ರ ಸಹಾಯ ಮಾಡಬೇಕಾ, ನೀವು ಹೇಳೋದು ಯಾವ ಥರ ಇದೆ ಅಂದರೆ ಅದೇ ಇರೋರು ಬಾವಿಗೆ ಬಿದ್ದರೆ ಅಯ್ಯೋ ಅಮ್ಮ ಕಾಪಾಡಿ ಅಂತ ಇದ್ರೆ ನಾವು ನಿಂತ್ಕೊಂಡು ನೋಡ್ತಾ ಇರಬೇಕು, ಬೇರೆಯವ್ರು ಯಾರೋ ಕಾಪಾಡೋಕ್ಕೆ ಬರ್ತಾರೆ ಅನ್ನೋ ಥರ ಇದೆ. ಕಟ್ಟೋಗೆ ಬೆಳಗ್ಗೆ ಏನೋ ರಾತ್ರಿನೂ ಓಡಿಸ್ತೀನಿ, ನಾನು ಮುಂಚೆಲ್ಲ ಹಾಗೆ ತಾನೇ ಇದ್ದಿದ್ದು, ನನಗಿಂತ ಕಷ್ಟದಲ್ಲಿ ಇರೋರಿಗೆ ನಾನು ಸಹಾಯ ಮಾಡ್ತೀನಿ, ಆದರೆ ಮದುವೆ ಅಂತ ಆಗಿಬಿಟ್ಟೆ ನೋಡು, ಶುರುವಾಯಿತು ನನಗೆ ಬ್ಯಾಡ್ ಟೈಮು, DJ ಥರ ಇದ್ದಿದ್ದು ಲೈಫು ಕತರ್ಕಲಿ ಕುಚುಕುಡಿ ರೇಂಜ್ಗೆ ಬದಲಾಗೋಯ್ತು, ಇದಕ್ಕೆಲ್ಲ ಕಾರಣ ಮನೋಜ್ ಅಂತಾನೆ. ಆಗ ಫ್ರೆಂಡು ಎಲ್ಲ ವಿಧಿ ಆಟ ಬಿಡು ಸೂರ್ಯ ಅಂದಾಗ ಸೂರ್ಯ ರೆಸ್ಟೋರೆಂಟಲ್ಲಿ ಶ್ರುತಿಗೋಸ್ಕರ ಕೇಕ್ ರೆಡಿ ಮಾಡ್ತಾ, ಹಾಗೆ ಶ್ರುತಿ ಮೊದಲು ಮೀಟ್ ಮಾಡಿದ್ದನ್ನೆಲ್ಲ ನೆನೆಸ್ಕೊಂಡು ಖುಷಿ ಪಡ್ತಿರ್ತಾನೆ. ಶ್ರುತಿಗೆ ಫೋನ್ ಮಾಡಿ ಎಲ್ಲಿದೀಯಾ, ನಾನು ನಿನಗೋಸ್ಕರ ಕೇಕ್ ರೆಡಿ ಮಾಡಿ ಟೇಸ್ಟ್ ಮಾಡು ಅಂತ ಕರಿತಿದ್ದೀನಿ ಅಂದಾಗ ಶ್ರುತಿ ಬರ್ತಾಳೆ. ಆಗ ರವಿ ತಗೋ ಟೇಸ್ಟ್ ಮಾಡು, ನಾನು ನಿನಗೋಸ್ಕರ ಕೇಕ್ ರೆಡಿ ಮಾಡಿದ್ದೀನಿ ಅಂತ ಕೊಡ್ತಾಳೆ. ಆಗ ಶ್ರುತಿ ಟೇಸ್ಟ್ ಮಾಡಿ ಸೂಪರ್ ಆಗಿದೆ, ನಾನೊಂದು ಹೇಳ್ತೀನಿ ನೀನು ಕೇಳಬೇಕು ಅಂದಾಗ ಏನು ಹೇಳು ಅಂತ ರವಿ ಹೇಳ್ತಾನೆ, ನಾನು ನಿನ್ನ ಪಾರ್ಟ್ನರ್ಶಿಪ್ ಆಗಿಬಿಡೋಣವಾ ಅಂದಾಗ ರವಿ ಏನಂದೆ ಅಂದಾಗ ಶ್ರುತಿ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ರೆಸ್ಟೋರೆಂಟ್ ಶುರು ಮಾಡೋಣ ಅಂತ ಕೇಳ್ತಾರೆ. ಆಗ ರವಿ ಸ್ವಲ್ಪ ನಿಧಾನಕ್ಕೆ ಮಾತಾಡು, ಓನರ್ ಕೇಳಿಸ್ಕೊತಾರೆ, ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಬೇರೆ ರೆಸ್ಟೋರೆಂಟ್ ಮಾಡೋಣ ಅಂತ ಕರಿತಿದೆಯಲ್ಲ ಅದಕ್ಕೆ ಎಲ್ಲ ಫೈನಾನ್ಸ್ ಬೇಕು ಅಂದಾಗ ಶ್ರುತಿ ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀನು ಒಳ್ಳೆ ಕುಕ್ಕು, ಅದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗಲ್ಲ ಅಂದಾಗ ರವಿ ಯೋಚನೆ ಮಾಡ್ತೀನಿ ಅಂತಾರೆ. ಆಗ ಶ್ರುತಿ ಏನು ನಾನು ಪ್ರಪೋಸ್ ಮಾಡಿರೋ ಹಾಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಿದೀಯಲ್ಲ, ನಿನ್ನ ಗುರಿನೂ ಅದೇ ತಾನೇ, ನಿನ್ನ ಜೊತೆ ನಿಮ್ಮ ಅದಕ್ಕೆ ಮೀನವರು ಚೆನ್ನಾಗಿ ಅಡುಗೆ ಮಾಡ್ತಾರೆ, ಅವರು ನಿನ್ನ ಜೊತೆ ಸೇರಿಸ್ಕೊಂಡ್ರೆ ಸಖತ್ತಾಗಿರುತ್ತೆ, ಮೀನವ್ರು ಹೇಗಿದ್ದಾರೆ ಅಂತ ಕೇಳಿದಾಗ ರವಿ ಚೆನ್ನಾಗಿದ್ದಾರೆ, ಬಟ್ ಅವ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ ಅಂದಾಗ ಶ್ರುತಿ ಅವ್ರ ಪ್ರಾಬ್ಲಮ್ ಎಲ್ಲ ಅವತ್ತೇ ಸಾಲ್ವ್ ಆಯ್ತಲ್ಲ ಅಂದಾಗ ರವಿ ಇವಾಗೊಂದು ಹೊಸದಾಗಿ ಪ್ರಾಬ್ಲಮ್ ಶುರುವಾಗಿದೆ ಅಂತ ಎಲ್ಲ ನಡೆದಿರೋದನ್ನೆಲ್ಲ ಶ್ರುತಿಗೆ ಹೇಳ್ತಾರೆ. ಆಗ ಶ್ರುತಿ ಅದರಲ್ಲಿ ನಿಮ್ಮ ಅದಕ್ಕೆ ತಪ್ಪು ಏನು ಇಲ್ವಲ್ಲ ಅಂತ ಹೇಳಿದಾಗ ರವಿ ಅದಕ್ಕೆ ಏನು ತಪ್ಪು ಮಾಡದೆ ಇದ್ರು ತುಂಬ ಬೈಸ್ಕೊಂಡ್ರು, ಎಲ್ಲದಕ್ಕೂ ಕೋಪ ಮಾಡ್ಕೋತಾನೆ, ಸೂರ್ಯ ತುಂಬ ಒಳ್ಳೆಯವನೇ, ನಮ್ಮ ಅದಕ್ಕೇನು ತುಂಬ ಒಳ್ಳೆಯವರೇ, ಈ ಸೂರ್ಯ ನಮ್ಮ ಅದಕ್ಕೇನ ಅರ್ಥನೇ ಮಾಡ್ಕೋತಿಲ್ಲ ಅಂದಾಗ ಶ್ರುತಿ ಅರ್ಥ ಮಾಡ್ಕೊಳ್ಳೋ ಹಾಗೆ ಮಾಡಿದ್ರೆ ಆಯಿತು ಅಂದಾಗ ರವಿ ಹೇಗೆ ಅಂತ ಕೇಳ್ತಾರೆ. ಆಗ ಶ್ರುತಿ ಹೇಗೋ ನೀನು ಇನ್ನೊಬ್ಬ ಅಣ್ಣಂಗೂ ಮದುವೆ ಆಗಿದೆ, ಇಬ್ಬರು ಕಪಲ್ಸ್ನ ಕರೆದು ನಿಮ್ಮ ರೆಸ್ಟೋರೆಂಟಲ್ಲಿ ಪಾರ್ಟಿ ಕೊಡು, ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅವರಿಬ್ಬರ ಮಧ್ಯೆ ಇರೋ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ, ಫ್ಯಾಂಟಾಸ್ಟಿಕ್ ಐಡಿಯಾ, ಕರೆದು ನೋಡ್ತೀನಿ ಅಂತ ಹೇಳಿ ರವಿ ಗ್ಯಾರೇಜ್ಗೆ ಬರ್ತಾನೆ. ಅಲ್ಲಿ ಸೂರ್ಯ ರವಿನ ನೋಡಿ ಏನು ರವಿ ಇಲ್ಲಿ ಬಂದೆ ಅಂದಾಗ ರವಿ ನೀನೇನೋ ಇಲ್ಲಿ ಅಂದಾಗ ಸೂರ್ಯ
ಸೂರ್ಯ ಗಾಡಿ ರಿಪೇರಿ ಬಿಟ್ಟಿದ್ನಲ್ಲ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಲ್ಲಿ ನನ್ನ ಬಾಡಿಗೆ ಕಾರು ಅಲ್ಲೇ ಇದೆ, ಟೀ ಕುಡಿಯೋಣ ಬಾರೋ ಅಂತ ಕರೀತಾರೆ. ಆಗ ರವಿ ಕುಡಿಯೋಣ ರೆಸ್ಟೋರೆಂಟಲ್ಲಿ ಹೋಗೋಣ ಅಂದಾಗ ಸೂರ್ಯ ಇಲ್ಲಪ್ಪ, ಟ್ರಿಪ್ ಇಲ್ಲ, ಕಮಿಟ್ಮೆಂಟ್ ಇದೆ, ಸಂಪಾದನೆ ಇಲ್ಲ, ಲೈಫ್ ಮುಂಚೆನೇ ಚೆನ್ನಾಗಿತ್ತು ಕಣೋ, ಇವಾಗಿನ ಥರ ಅಲ್ವೇ ಅಲ್ಲ. ಲೇ ರವಿ, ಅಣ್ಣಾಗಿ ಒಂದು ಚಿಕ್ಕ ಅಡ್ವೈಸ್ ಕೊಡ್ತೀನಿ ಕಣೋ, ಲೈಫಲ್ಲಿ ಯಾವತ್ತು ಕಾರಣಕ್ಕೂ ಮದುವೆನೇ ಆಗಬೇಡ ಅಂದಾಗ ರವಿ ಮೊದಲು ಈಗೆಲ್ಲ ಮಾತಾಡೋದನ್ನು ಬಿಡು ಸೂರ್ಯ, ಸುಮ್ಮನೆ ಅದಕ್ಕೆ ಮೇಲೆ ಕೋಪ ಮಾಡ್ಕೋತೀಯ ಅಂದಾಗ ಸೂರ್ಯ ಅವಳಿಂದಲೇ ಇಷ್ಟೆಲ್ಲ ಅನುಭವಿಸ್ತಿರೋದು, ನೀವಿಬ್ಬರು ಸತ್ಯನ ಮುಚ್ಚಿಟ್ಬಿಟ್ಟಿದ್ರಿ, ಆವಾಗಲೇ ಹೇಳಿದರೆ ನನ್ನ ಕಾರು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ ಅಂದಾಗ ರವಿ ಬರ್ದು ಇಟ್ಕೋ, 24 ಗಂಟೆ ನಿನ್ನ ಬಗ್ಗೆ ಯೋಚನೆ ಮಾಡ್ತಾರೆ, ಕೇರ್ ಮಾಡ್ತಾರೆ, ನಿಮ್ಮ ಬಗ್ಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೋತಾರೆ. ಅಂದರೆ ಅದು ಅವ್ರು ಮಾತ್ರ. ಕೋರ್ಟಲ್ಲಿ ನಿನ್ನನ್ನು ಬಿಡಿಸೋದಕ್ಕೆ ಎಷ್ಟು ಒದ್ದಾಡ್ತಿದ್ರು ಅಂತ ನನ್ನ ಕಣ್ಣಾರೆ ನೋಡಿದ್ದೀನಿ ಕಣೋ ಅಂದಾಗ ಸೂರ್ಯಂಗೆ ಬೇಜಾರಲ್ಲಿ ಮೀನಾ ಮಾಡಿರೋದೆಲ್ಲ ನೆನೆಸ್ಕೋತಾನೆ. ಆಗ ರವಿ ನೆನೆಸ್ಕೋತಾರೆ, ಎದುರು ವಾಸಲ್ಲ ಅಂತ ಬಾಯಿಗೆ ಬಂದಾಗೆ ಬೈತೀಯಲ್ಲೋ ಪಾಪ, ಸ್ವಲ್ಪ ಅವ್ರ ಬಗ್ಗೆ ಯೋಚನೆ ಮಾಡು, ನಿನ್ನನ್ನು ನಂಬ್ಕೊಂಡು ಬಂದಿರೋದು ಕಣೋ, ನೀನು ಕಾಪಾಡ್ಕೊಳ್ಳೋದು ಬಿಟ್ಟು ಕೈ ಬಿಟ್ಟರೆ ಅಂದಾಗ ಸೂರ್ಯನ ಕಣ್ಣಲ್ಲಿ ನೀರು ತುಂಬಿರುತ್ತೆ. ಸಂತೋಷವಾಗಿ ಇರೋದೇ ಜೀವನ ಅಂತ ನೀನೇ ಹೇಳಿದೀಯ, ಖುಷಿ ಇದ್ದಾಗ ಅದಕ್ಕೆ ಮೇಲೆ ಪ್ರೀತಿ, ಕೋಪ ಬಂದಾಗ ಮದುವೆ ಆಗಬೇಕಿತ್ತು ಅನ್ನೋ ಮಾತು ಚೆನ್ನಾಗಿದೆ ಸೂರ್ಯ, ಮೊದಲೇ ಅವ್ರ ಕಾಲ್ಗುಣ ಸರಿ ಇಲ್ಲ, ಕೆಟ್ಟದಾಗಿದೆ, ನಿನ್ನ ಕಾರ್ ಹೋಯ್ತು ಅಂತ ಎಲ್ಲ ಮಾತಿದೆ ಅಂದಾಗ ಸೂರ್ಯ ಅದೆಲ್ಲ ನಾನು ಮಾತಾಡಿದ್ದಲ್ಲ ಅಂದಾಗ ರವಿ ಅದು ಯಾರೇ ಮಾತು ಇರಲಿ, ನೀನು ಇವಾಗ ನಡ್ಕೊಳ್ತಿರೋದು ನೋಡಿದ್ರೆ ಅದೇ ಸತ್ಯ ಇರೋ ಹಾಗೆ ಇದೆ. ನೀನೇನೋ ಬಂದು ಅದಕ್ಕೆ ಬೈದೆ, ಆದರೆ ಅದಕ್ಕೆ ಎಷ್ಟು ಅವಮಾನ ಫೇಸ್ ಮಾಡ್ತಿದ್ದಾರೆ, ಎಷ್ಟು ಒದ್ದಾಡ್ತಿದ್ದಾರೆ ಅಂತ ಗೊತ್ತಾ ನಿನಗೆ? ಅಮ್ಮನ ಬಗ್ಗೆ ನಿನಗೆ ಗೊತ್ತು, ಉಗುರು ತೋರಿಸಿದ್ರೆ ಊರು ಕಾಣಿಸ್ತಿದೆ ಅಂತ ಆಡ್ತಾರೆ, ಹೊಸ್ದಾಗಿ ಬಂದಿರೋ ಹುಡುಗಿ ಮುಂದೆ ಅದಕ್ಕೆ ಅವಮಾನ ಆದರೆ ಹೇಗೆ ಫೇಸ್ ಮಾಡ್ತಾರೆ ಅಂತ ಗೊತ್ತೇನೋ ಅಂದಾಗ ಸೂರ್ಯ ಸರಿ ಬಿಡು, ನಾನು ಹೋಗಿ ಮಾತಾಡ್ತೀನಿ ಅಂದಾಗ ಮಾತಾಡಿದ್ರೆಲ್ಲ ಸರಿ ಹೋಗಲ್ಲ, ಅದಕ್ಕಿನ ಕರ್ಕೊಂಡು ನಮ್ಮ ರೆಸ್ಟೋರೆಂಟ್ಗೆ ಬಾ, ಲಂಚ್ನ ಅರೇಂಜ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಮನ್ಸಿಗೂ ಸಮಾಧಾನ ಸಿಗುತ್ತೆ ಅಂದಾಗ ಸೂರ್ಯ ಇವಾಗ ಆಗಲ್ಲ ಅಂತಾರೆ. ಆಗ ರವಿ ನೀನು ಬ್ಯುಸಿ ಏನು ಇಲ್ವಲ್ಲಪ್ಪ, ಸುಮ್ಮನೆ ಅದಕ್ಕೆನ ಕರೆಸಿ ಸಂತೋಷವಾಗಿ ಮನೆಗೆ ಕಳಿಸು, ಬಾ ಬರಬೇಕು ಕಾಯ್ತಾ ಇರ್ತೀನಿ ಬಾ ಅಂತ ಹೇಳಿ ಹೋಗ್ತಾನೆ. ಸೂರ್ಯ ಮನೆಗೆ ಬರ್ತಾನೆ, ಮೀನಾ ಬಟ್ಟೆ ಮಡಿಸ್ತಾ ಇರ್ತಾಳೆ. ಆಗ ಸೂರ್ಯ ಮೀನಾ ಏನಮ್ಮ ಮಾಡ್ತಿದ್ದೀಯಾ ನೀನು ಅಂದಾಗ ಮೀನಾ ದೋಸೆ ಮಾಡ್ತಾ ಇದ್ದೀನಿ, ನಿಮಗೂ ಬೇಕಾ? ಈರುಳ್ಳಿ ದೋಸೆ ಕಾಣಿಸ್ತಿಲ್ವಾ, ಬಟ್ಟೆ ಮಡಿಸ್ತಿದ್ದೀನಿ ಅಂದಾಗ ಸೂರ್ಯ ಇನ್ನೂ ರೆಡಿ ಆಗಿಲ್ವಾ ಹೊರಗಡೆ ಹೋಗೋಕೆ ಅಂದಾಗ ಮೀನಾ ಹೊರಡೋಕ, ಎಲ್ಲಿಗೆ ಹೊರಡಬೇಕು ಅಂದಾಗ ಸೂರ್ಯ ಇದೊಳ್ಳೆ ಒಳ್ಳೇದಾಯ್ತಲ್ಲ, ನಿನಗೆ ವಿಷಯನೇ ಗೊತ್ತಿಲ್ವಾ, ರವಿ ಕರೆದಿದ್ದಾನಲ್ವಾ ರೆಸ್ಟೋರೆಂಟ್ಗೆ ಅಂದಾಗ ಮೀನಾ ಹೇಳಿದ್ದಾರೆ ಅಂತಾರೆ. ಆಗ ಸೂರ್ಯ ಮತ್ತೆ ಯಾಕಮ್ಮ ಇನ್ನೂ ರೆಡಿ ಆಗಿಲ್ಲ ಅಂದಾಗ ಮೀನಾ ನಾವು ಯಾಕೆ ಅಲ್ಲಿಗೆ ಹೋಗಬೇಕು ಅಂದಾಗ ಸೂರ್ಯ ಕರೆದಿರೋದು ನಮ್ಮನ್ನೇ ತಾನೇ ಅಂದಾಗ ಮೀನಾ ನಾವು ಕಪಲ್ ಆಗಿ ಬರಬೇಕು ಅಂತ ಹೇಳಿದ್ದಾರೆ, ಅದರ ಅರ್ಥ ಗಂಡ ಹೆಂಡತಿ ಹೋಗಬೇಕು, ನಿಮ್ಮ ಅಣ್ಣ ಅದಕ್ಕೆ ಹೋಗ್ತಾರೆ ಬಿಡು, ನಾವೆಲ್ಲ ಅಲ್ಲಿಗೆ ಹೋಗೋದಕ್ಕೆ ಗಂಡ ಹೆಂಡ್ತಿನ ಅಂದಾಗ ಮೀನನ ಹತ್ರ ಬಂದು ಊರಲ್ಲೆಲ್ಲರೂ ಹಾಗೆ ತಾನೇ ನಮ್ಮನ್ನು ಕರೆಯೋದು ಅಂದಾಗ ಮೀನಾ ಊರಲ್ಲಿ ಗಂಡ ಹೆಂಡ್ತಿಯಾಗೆ ಇರು, ನಾವು ಇಲ್ಲಿ ಯಾಕೆ ಹಾಗೆ ಇರಬೇಕು, ಇಲ್ಲಿ ನಾವ್ಯಾರೋ ನೀವ್ಯಾರೋ ತಾನೇ, ಒಳ್ಳೇದು ಮಾಡೋಣ ಅಂತ ಯೋಚನೆ ಮಾಡಿದಾಗ ಬರೀ ಕೆಟ್ಟದ್ದೇ ಆಗುತ್ತೆ, ಅದನ್ನು ಬಿಟ್ಟು ಏನು ಮಾಡದೆ ಇರೋದು ಒಳ್ಳೆಯದು ಅಲ್ವಾ ಅಂದಾಗ ಸೂರ್ಯ ಸುಮ್ಮನೆ ನೀನು ಓವರಾಗೆಲ್ಲ ಮಾತಾಡಬೇಡಮ್ಮ, ನೀನು ನಾವು ಹೋಗದೆ ಇದ್ರೆ ರವಿ ಬೇಜಾರು ಮಾಡ್ಕೋತಾನೆ ಅಂದಾಗ ನಿಮಗೆ ಹೇಳಿದ್ರೆ ಅರ್ಥ ಆಗ್ತಿಲ್ವಾ, ಗಂಡ ಹೆಂಡತಿ ಜೊತೆಯಾಗಿ ಹೋಗೋ ಪಾರ್ಟಿ ಅಂದಾಗ ಸೂರ್ಯ ಅದು ನನಗೆ ಗೊತ್ತಿದೆ, ನಾನು ನಿನ್ನ ಗಂಡ ಸೂರ್ಯ ಹೇಳ್ತಿರೋದು, ರೆಡಿಯಾಗಮ್ಮ ಹೋಗೋಣ ಅಂದಾಗ ಮೀನಾ ಖುಷಿ ಪಡ್ತಾಳೆ. ಆಗ ಸೂರ್ಯ ಸುಮ್ಮನೆ ಆ ಕೆಲಸ ಈ ಕೆಲಸ ಅಂತ ಮಾಡ್ಕೊಂಡು ಕೂತ್ಕೋಬೇಡ, ಬೇಗ ರೆಡಿಯಾಗಿ ಬಾ ಅಂದಾಗ ಮೀನಾ ರೀ ಒಂದು ನಿಮಿಷ, 2 ಸೀರೆಲಿ ಯಾವ್ದು ಚೆನ್ನಾಗಿದೆ ಅಂದಾಗ ಸೂರ್ಯ ಎಲ್ಲ ರೆಡಿಯಾಗಿ ಇದೆಯಾ ನೀನು ಸುಮ್ಮನೆ ಡೌಗಳು ಮಾಡ್ತಿರೋದಾ, ಯಾವ ಸೀರೆ ಉಟ್ರು ಚೆನ್ನಾಗಿ ಕಾಣಿಸ್ತೀಯ ಉಟ್ಕೋ ಬಾ ಅಂತ ಹೇಳಿ ಬ್ಲೂ ಕಲರ್ ಸೀರೆ ನಿನಗೆ ಚೆನ್ನಾಗಿ ಕಾಣುತ್ತೆ ಉಟ್ಕೋ ಅಂತ ಹೇಳ್ತಾನೆ. ಆಗ ಮೀನಂಗೆ ಖುಷಿಯಲ್ಲೇ ತೇಲಾಡ್ತಿರ್ತಾರೆ. ಮನೋಜ್ ಮತ್ತು ರೋಹಿಣಿ ರೆಸ್ಟೋರೆಂಟ್ಗೆ ಬರ್ತಾರೆ. ಆಗ ರವಿ ಬನ್ನಿ ಅಂತ ಕರೆದಾಗ ಇಬ್ಬರನ್ನು ಕೂರಿಸಿ ಬರ್ತೀನಿ ಅಂತ ಹೋಗ್ತಾನೆ. ಮೀನಾ ಮತ್ತು ಸೂರ್ಯನು ರೆಸ್ಟೋರೆಂಟ್ಗೆ ಬರ್ತಾರೆ. ಇಂಥ ಹೋಟೆಲಲ್ಲಿ ಯಾವತ್ತೂ ನಾನು ಏನೂ ತಿಂದಿಲ್ಲ ಅಂದಾಗ ಸೂರ್ಯ ನಾನು ತಿಂದಿಲ್ಲ, ಟ್ರಿಪ್ಗೆ ಅಂತ ಬಂದಾಗ ಹೋಟೆಲ್ ಮುಂದೆ ನಿಲ್ಲಿಸಿ ರೋಡ್ ಸೈಡಲ್ಲಿ ಊಟ ಮಾಡ್ಕೊ ಬರ್ತಿದ್ದೆ, ಇವಾಗ ರವಿ ಹೆಸರಲ್ಲಿ ನಾನು ನೀನು ಸರಿಯಾಗಿ ಜಮಾಯಿಸ ಬಿಡೋಣ ಅಂತ ಹೇಳಿ ಒಳಗಡೆ ಬರ್ತಾರೆ. ಆಗ ಮನೋಜ್ ಸೂರ್ಯನ ನೋಡಿ ಇಲ್ಲಿ ಅಂತ ಕೇಳಿದಾಗ ಸೂರ್ಯ ತೋಟದಲ್ಲಿ ಕಳೆ ಬೆಳೆದಿತ್ತು, ಬೆಟ್ಟ ಆಗ್ಬಿಟ್ಟಿದೆ, ರವಿ ಬಂದು ಕಿತ್ತಾಕು ಅಂತ ಅಂದ, ಅದಕ್ಕೆ ನೋಡು ಲುಂಗಿ ಗಿಂಗಿ ಉಟ್ಕೊಂಡು ಕಿತ್ತಾಕೋಣ ಅಂತ ಬಂದಿದ್ದೀನಿ, ಹೋಟೆಲ್ಗೆ ಬಂದರೆ ಯಾಕೆ ಬಂದಿದ್ದೀಯಾ ಅಂತ ಕೇಳ್ತಾನೆ. ಊಟಗಳನ್ನ ಮಾಡೋಕ್ಕೆ ಬಂದಿರೋದು ಅಂದಾಗ ಏನು ನೀನು ಇಲ್ಲಿ ಊಟ ಮಾಡೋಕ್ಕೆ ಬಂದ ಅಂದಾಗ ಸೂರ್ಯ ಯಾಕೆ ಈ ಹೋಟೆಲ್ ಏನಾದರೂ ನಿಮ್ಮ ಹೆಸರಲ್ಲಿ ಬುಕ್ ಆಗಿಬಿಟ್ಟಿದೆಯಾ, ಇಲ್ಲಿ ತರಿಸೋ ಅಕ್ಕಿ ಅದ್ರ ಮೇಲೆ ಮನೋಜ್ ಅಂತ ಪ್ರಿಂಟ್ ಹಾಕಿಸ್ಬಿಟ್ಟಿದೀಯಾ ಅಂತ ಹೇಳಿ ಮುಂದೆನೇ ಕೂತ್ಕೋತಾನೆ. ಆಗ ಮೀನಾ ರವಿ ನಮ್ಮನ್ನು ಬರೋದಕ್ಕೆ ಹೇಳಿದ್ರು ಅಂತಾರೆ. ಆಗ ರವಿ ಬರ್ತಾನೆ. ಆಗ ಮನೋಜ್ ರವಿ ಇವ್ರನ್ನು ಕರೆದಿದ್ದೀಯಾ ನನಗೆ ಹೇಳಲೇ ಇಲ್ವಲ್ಲೋ ಅಂತ ಹೇಳಿದಾಗ ರವಿ ಫ್ಯಾಮಿಲಿ ಗೆಟ್ ಟುಗೆದರ್
ಯಾರು ಅಂತ ಅಂದಾಗ ಮನೋಜ್ ನಾನೆಲ್ಲೋ ನೀನು ಒಬ್ಬನೇ ಅನ್ಕೋಬಿಟ್ಟಿದೆ ಅಂದಾಗ ಸೂರ್ಯ ಹೌದು ನೀನು ಬಿಟ್ಟರೆ ಬೇರೆ ಯಾರು ಇರೋದೇ ಇಲ್ಲ ಅಂದಾಗ ರವಿ ಸೂರ್ಯ ಬರ್ತಿರೋಗೆ ಶುರು ಮಾಡ್ಕೊಬಿಟ್ಟ ಅಂದಾಗ ಸೂರ್ಯ ಅದೇನೂ ಇಲ್ಲ ಎಲ್ಲ ರೆಡಿ ಮಾಡಿಬಿಟ್ಟಿದೀಯಾ ಅಂತ ಕೇಳಿದಾಗ ಮನೋಜ್ ಹೋಗಿ ಇವನನ್ನ ಇಲ್ಲಿ ಕರೆದಿದೆಯಲ್ಲ ನೋಡು ಇವನು ಏನೇ ಇದ್ರು ರೋಡ್ ಸೈಡಲ್ಲಿ ತೆಳ್ಳೋ ಗಾಡಿ ಇರುತ್ತಲ್ಲ ಅದೇ ಕರೆಕ್ಟು ಅಂದಾಗ ಸೂರ್ಯ ಮನೋಜ್ಗೆ ಸ್ವಲ್ಪ ದಿನಗಳ ಹಿಂದೆ ನಿಮಗೆ ಆ ರೋಡ್ ಸೈಡ್ ಫುಡ್ಡೇ ದೇವರ ಪ್ರಸಾದ ಆಗಿತ್ತು ಅನ್ನೋದನ್ನ ಮರ್ತೋಗಿದೆಯಾ ನಿಮಗೆ ಅಂತ ಹೇಳ್ತಾನೆ.